ಶೋಧ ಇದೊಂದು ಥ್ರಿಲ್ಲರ್ ಹಾಗೂ ಫ್ಯಾಮಿಲಿ ಎಮೋಷನಲ್ ವೆಬ್ ಸೀರೀಸ್. ಇದನ್ನು ಡೈರೆಕ್ಟ್ ಮಾಡಿರೋರು ಸುನಿಲ್ ಮೈಸೂರು, ಲೂಸಿಯಾ ಡೈರೆಕ್ಟರ್ ಆದಂಥ ಪವನ್ ಕುಮಾರ್ ಮತ್ತು ಸಿರಿ ರವಿಕುಮಾರ್ ಅವರು ಮೇನ್ ರೋಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬನ್ನಿ ಈ ವೆಬ್ ಸೀರೀಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಅರ್ಜುನ್ ಪರ್ದಾನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೋರಿ ಟ್ರೈಲರಲ್ಲಿ ಹೇಳ್ದಂಗೆ ಹೆಂಡ್ತಿ ಮಿಸ್ಸಿಂಗ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಸೊ ಅಲ್ಲಿಂದ ಅವನಿಗೆ ಹೆಂಡ್ತಿ ಮಿಸ್ ಆದಮೇಲೆ ಲೈಫಲ್ಲಿ ಬರೋ ಪ್ರಾಬ್ಲಮ್ನ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದೇ ಸ್ಟೋರಿ. ಇದು ಹೇಳ್ದಂಗೆ ಮಿನಿ ವೆಬ್ ಸೀರೀಸು. ಒಂದೊಂದು ಎಪಿಸೋಡ್ ಬಂದು 15 to 18 ಮಿನಿಟ್ಸ್ ಒಳಗಡೆನೇ ಇದ್ದಾವೆ. ಫುಲ್ ಎಲ್ಲ ಎಪಿಸೋಡ್ಸು ಸೇರಿಸಿ ಮಿನಿಮಮ್ 1.5 to 1.25 ಅವರ್ ಒಳಗಡೆ ಮುಗಿದೋಗ್ಬಿಡುತ್ತೆ. ಒಂದು ಎಪಿಸೋಡ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಎಪಿಸೋಡ್ಗೆ ಥ್ರಿಲ್ಲರ್ನ ಓಡಿಸಿದ್ದಾರೆ. ಅಂದರೆ ಈಗ ಕಂಪ್ಲೀಟ್ ಆಗ್ತಾ ಬರ್ತಾ ನೆಕ್ಸ್ಟಲ್ಲಿ ಏನಾಗ್ಬೋದು ಅಂತ. ಸೊ ಸ್ಟೋರಿ ಹೇಗೆ ಅಂತಂದರೆ, ಒಬ್ಬ ಸ್ಟ್ರಾಂಗ್ ಮೈಂಡ್ ಹಾಗೂ ಆರ್ಟ್ ಇರೋ ಪರ್ಸನ್ನು ಹೇಗೆ ಎರಡರ ಮಧ್ಯೆನೂ ಯುದ್ಧ ಮಾಡ್ತಿರ್ತಾನೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಹಾಗೂ ಪೇರೆಂಟ್ಸ್ ಮಾಡೋ ತಪ್ಪುಗಳು ಮಕ್ಕಳ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ, ಅವರು ಪೇರೆಂಟ್ಸ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ ಅನ್ನೋದಂತೂ ಚೆನ್ನಾಗಿದೆ. ಅವಾಗವಾಗ ಸ್ಟಾರ್ಟಿಂಗಲ್ಲಿ ಕೊಡಗು ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ದಾರೆ ಸ್ವಲ್ಪ, ಬಟ್ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಪವನ್ ಕುಮಾರ್ ಅವರಂತೂ ಈ ಪಾತ್ರಕ್ಕೆ ತುಂಬ ಮ್ಯಾಚ್ ಆಗಿದ್ದಾರೆ. ಅಂದರೆ ಅವ್ರು ಮಾತಾಡೋ ಸ್ಟೈಲು, ಆ ಸಿಚುವೇಶನ್ಗೆ ತಕ್ಕನಂಗೆ ಕೊಡೋ ಎಕ್ಸ್ಪ್ರೆಷನ್ನು, ಅವ್ರ ಐಡಿಯಾಗಳು ಅಂತೂ ನೆಕ್ಸ್ಟ್ ಲೆವೆಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾವು ಯಾರ ಮೇಲೂ ಅತಿಯಾದ ಪ್ರೀತಿನ ಇಟ್ಕೋಬಾರ್ದು. ಆ ಅತಿಯಾದ ಪ್ರೀತಿಯಿಂದ ನಮಗೆ ಏನು ತೊಂದರೆ ಆಗುತ್ತೆ, ಅದರಿಂದ ನಾವೇ ಸಿಗಾಕೊಂತೀವಿ. ಹೇಗಂತಂದರೆ, ಈಗ ದ್ರೋಣಾಚಾರ್ಯರು, ಮಹಾಭಾರತದ ದ್ರೋಣಾಚಾರ್ಯರು ಹೇಗೆ ಅವರ ಮಗನ ಮೇಲಿರೋ ಅತಿಯಾದ ಪ್ರೀತಿಯಿಂದ ಸತ್ತೋದ್ರು, ಸೊ ಅದೇ ಥರ ಆ ಸ್ಟೋರಿನೇ ಸ್ವಲ್ಪ ಇದರಲ್ಲಿ ರಿಲೇಟೆಡ್ ಆಗಿದೆ. ಅಷ್ಟೊಂದಿಲ್ಲ, ಸ್ವಲ್ಪ ಮಾತ್ರ. ಕೆಲವೊಂದು ಮೂವೀಸು ಹಾಗೂ ವೆಬ್ ಸೀರೀಸ್ಗಳು ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳನ್ನ ತಿಳಿಸ್ತಾ ಹೋಗ್ತವೆ. ಹೇಗಂತಂದರೆ, ಇದು ಒಂದು ಇನ್ವೆಸ್ಟಿಗೇಷನ್ ವೆಬ್ ಸೀರೀಸ್ ಆಗಿರೋದ್ರಿಂದ ಎಷ್ಟೊಂದು ವಿಷಯ ಗೊತ್ತಿಲ್ದಂಗೆ ತಿಳ್ಕೊತಾ ಬರ್ತೀವಿ ಇದು ಮುಗಿಯೋಷ್ಟೊಳಗೆ. ಕೆಲವೊಂದು ಸರ್ತಿ ಫ್ಯಾಮಿಲಿ ಅಂತ ಬಂದಾಗ ಎಂಥ ದೊಡ್ಡ ರಿಸ್ಕೇ ಆಗಲಿ, ಏನೇ ಸುಳ್ಳಾಗಲಿ ಹೇಳೋಕ್ಕೆ ರೆಡಿಯಾಗಿರ್ತೀವಿ. ಮತ್ತು ಪಾತ್ರಕ್ಕೆ ಬರೋದಾದರೆ, ಈ ಸ್ಟೋರಿನ ಹೀರೋಗಂತಲೇ ಬರೆದಿರೋ ಥರ ಇದೆ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಂತೂ. ಮತ್ತು ಇದರಲ್ಲಿ ಜಾಸ್ತಿ ಜನ ಏನು ಆ್ಯಕ್ಟಿಂಗ್ ಮಾಡಿಲ್ಲ, ಹಬ್ಬ ಅಂದರೆ ಒಂದು 8 to 10 ಜನ ಇರ್ಬೋದು. ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಪೊಲೀಸರು, ಅವ್ರ ಇನ್ವೆಸ್ಟಿಗೇಷನ್ನು, ಆ ಪೊಲೀಸರು ಹಾಕಿರೋ ಐಡಿಯಾಗೆ ಮತ್ತೆ ಅವ್ರಿಗೆ ಉಲ್ಟಾ ಹೊಡಿಯೋದು, ಅದೆಲ್ಲ ಒಂಥರ ಚೆನ್ನಾಗಿ ತೋರಿಸಿದ್ದಾರೆ. ಇದು Zee5 2ನೇ ವೆಬ್ ಸೀರೀಸು. ಅಯ್ಯನ ಮನೆ ಆದಮೇಲೆ ಇದು 2ನೇದು. ಅಯ್ಯನ ಮನೆ ಹೇಗೆ ಆರ್ ಥ್ರಿಲ್ಲರ್ ಇತ್ತು, ಸೊ ಅದೇ ಥರ ಇದು ಆರ್ ಏನಿಲ್ಲ, ಇದರಲ್ಲಿ ಫುಲ್ ಥ್ರಿಲ್ಲಿಂಗ್ ಇದೆ. ನೆಕ್ಸ್ಟ್ ಎಪಿಸೋಡ್ ನೋಡೋಣ ಅನಿಸ್ತಿರುತ್ತೆ. ಮ್ಯಾಕ್ಸಿಮಮ್ 1.5 ಅವರ್ ಒಳಗೆಲ್ಲ ಮುಗ್ದೋಗ್ಬಿಡುತ್ತೆ. ಇನ್ನು ಮಿನಿಮಮ್ 7 to 8 ಮಿನಿ ವೆಬ್ ಸೀರೀಸು ಶೂಟ್ ಆಗ್ತಾ ಇದ್ದಾವಂತೆ. ನೆಕ್ಸ್ಟು ಬರ್ತಾ ಇರ್ಬೋದು ಹಿಂಗೆ ಒಂದರಿಂದ ಒಂದು. ಸೊ ನೋಡಿ, Zee5 ಇದೆ, ಚೆನ್ನಾಗಿದೆ ವೆಬ್ ಸೀರೀಸು. ಥ್ಯಾಂಕ್ ಯು.